ಇಲ್ಲಿಗೆ ಬಂದ್ವಿ ಅಂದ್ರೆ ಏನಾರು ಒಂದು ಪರಿಹಾರ ತಗೊಂಡು ಏನಾದ್ರೂ ಕನಿಷ್ಠ ಏನಿಲ್ಲಪ್ಪ ಅಂದ್ರೆ ಒಂದು 100 ರೂಪಾಯಿದಾಗ 10 ರೂಪಾಯಿದಾದ್ರೂ ನಾವು ಪರಿಹಾರ ತಗೊಂಡು ಹೋಗಿರ್ತೀವಿ. ನಾವು ಪ್ರಭಾ ಮೇಡಮನ್ನ ಯಾಕೆ ಇಷ್ಟಪಡ್ತಾ ಇದ್ದೀವಿ ಅಂದ್ರ ತುಂಬಾ ಸರಳ. ಅವ್ರು ಯಾರೇ ಆಗಿರ್ಲಿ, ಎಂತ ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ, ಎಲ್ಲರನ್ನು ವಿಕಲ್ಲಾಗಿ ಮಾತಾಡಿಸ್ತಾರೆ. ಅವರು ಆ ಮನೆಗೆ ಹೋದ್ರೆ ಬಂಧು ಮನಿ ಬಂದ್ವೇನೋ ಅನ್ನೋ ತರ ಅವರು ನಮ್ಮನ್ನ ಕಂಡ್ಕಂತಾರೆ. ಅಷ್ಟು ಚೆನ್ನಾಗಿ ಅವರು ನಮ್ಮನ್ನ ಮಾತಾಡಿಸ್ತಾರೆ. ಅದ್ರಾಗೂ ಹೆಣ್ಮಕ್ಳು ಆರೋಗ್ಯದ ಬಗ್ಗೆ ಅಂತೂ ಅಷ್ಟು ಕಾಳಜಿ ವಹಿಸ್ತಾರೆ. ನೀವೆಲ್ಲ ಹೋಗ್ರಿ, ಟೆಸ್ಟ್ ಮಾಡಿಸ್ಕೊಳ್ರಿ, ನಾಳೆ ಮುಂದೆ ಬರ್ತಕ್ಕಂಥ ಪ್ರಾಬ್ಲಮ್ಗಳನ್ನೆಲ್ಲ ಇವಾಗ್ಲೇ ಸಾಲ್ವ್ ಮಾಡ್ಕೊಳ್ರಿ, ಇಲ್ಲ ಮುಂದೆ ತೊಂದರೆ ಪಡ್ತೀರಾ ಅಂತ ಹೇಳಿ ಅಷ್ಟು ಅವರು ನಮಗೆ ತಿಳಿಸಿ ಬುದ್ಧಿ ಹೇಳ್ತಾರೆ. ಒಂದು ಇನ್ನೊಂದು, ಇವಾಗ ಏನಾಗಿದೆ ಅಂದ್ರೆ ಹಳ್ಳಿಯಿಂದ ದಿಳ್ಳಿ ಅಂತ ಹೇಳಿರೋದು. ನಮ್ ದೇಶ ನಾವೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಫಸ್ಟ್ ನಮ್ಮೂರು ಇವತ್ತೇನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ನಮ್ಗೆ ಯಾರು ಕೈ ಸಿಗ್ತಾರೋ ಅವರಿಗೆ ನಾವು ಓಟು ಮಾಡ್ಬೇಕು. ಸ್ವಲ್ಪ ವಿಚಾರ ಮಾಡಿ ಮತದಾನ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದು ದಾವಣಗೆರೆಗೆ ಒಂದು ಮನೆ, ಇದು ಒಂಥರ ದೊಡ್ಡ ಮನೆ ಇದ್ದಂಗೆ, ದೊಡ್ಡ ಮನೆನೇ ಇದು. ಇಲ್ಲಿಗೆ ಬಂದ್ವಿ ಅಂದ್ರೆ ಏನಾರು ಒಂದು ಪರಿಹಾರ ತಗೊಂಡು ಏನಾದ್ರೂ ಕನಿಷ್ಠ ಏನಿಲ್ಲಪ್ಪ ಅಂದ್ರೆ ಒಂದು 100 ರೂಪಾಯಿದಾಗ 10 ರೂಪಾಯಿದಾದ್ರೂ ನಾವು ಪರಿಹಾರ ತಗೊಂಡು ಹೋಗಿರ್ತೀವಿ. ಅದನ್ನ ನೆನಪಿಟ್ಕೊಂಡು ಈ ಸಲ ಬಹುಮತದಿಂದ ನಾವು ಪ್ರಭಾಕರ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ನೀವೆಲ್ಲರೂ ಸಹಕಾರ ಕೊಟ್ಟು ಒಮ್ಮತದಿಂದ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಬೇಡ್ಕೊಳ್ತಾ ಇದ್ದೀವಿ.